ಬಂದ್ಬಿಟ್ಟು ಅಮ್ಮ ಲೇಡಿ ಕೇರ್ ಅಂತ ಮೇಡಮ್. ಇದೇ ರಾಯಚೂರಲ್ಲಿ ಶ್ರೀರಂಗಪ್ಪ ಕಾಲೋನಿಯಲ್ಲಿ ಎಸ್ ಬಿ ಪಾಟೀಲ್ ಅವರ ಕಾಂಪ್ಲೆಕ್ಸ್ ಅಲ್ಲಿ ಇದೊಂದು ಆಫೀಸ್ ಇದೆ. ಸರಿಸುಮಾರು ನಾನು ಒಂದು 5 ವರ್ಷದಿಂದ ಈ ಅಮ್ಮ ಲೇಡಿ ಕೇರ್ ಸಂಸ್ಥೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಕರ್ನಾಟಕ ಮತ್ತು ತಮಿಳುನಾಡು, ಆಂಧ್ರ, ಕೇರಳ, ಆಂಧ್ರ ಪ್ರದೇಶ್ ಎಲ್ಲ ಕಡೆ ಸೇರಿ ಸುಮಾರು 1 ಲಕ್ಷ ಬಾಕ್ಸ್ಗಳನ್ನ ನಾನು ಇಲ್ಲಿವರೆಗೂ ಕೊಟ್ಟಿದ್ದೀನಿ. ಈ ಬಾಕ್ಸ್ಗಳು ಕೊಡೋದಕ್ಕೂ ಒಂದು ಕಾರಣ ಇದೆ ಮೇಡಮ್. ಎಷ್ಟೋ ಜನ ತಾಯಂದಿರಿಗೆ ಗರ್ಭಕೋಶದ ಕ್ಯಾನ್ಸರ್ ಎದಕ್ಕೆ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಗರ್ಭಕೋಶದಲ್ಲಿ ಇನ್ಫೆಕ್ಷನ್ ಆಗುತ್ತೆ, ಯಾಕೆ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಹಿರಿಯರ ಕಾಲದಲ್ಲಿ ಇವ್ರಲ್ಲಿ ಹಳೆಯ ಕಾಟನ್ ಬಟ್ಟೆಯನ್ನು ಬಳಸ್ತಿದ್ರು. ಅದರಲ್ಲಿ ದಬ್ಬುಗಳ ಗಿಡ ಅನ್ನೋ ಒಂದು ಗಿಡದ ಲೇಯರ್ಗಳು ಇರ್ತಿದ್ವು. ಆ ಲೇಯರ್ನಿಂದ ಗರ್ಭಕೋಶಕ್ಕೆ ಆಕ್ಸಿಜನ್ ಸಪ್ಲೈ ಆಗ್ತಿತ್ತು. ಅದರಿಂದ ಯಾವುದೇ ಥರದ ಗರ್ಭಕೋಶದ ದೋಷಗಳು ಬರ್ತಿರ್ಲಿಲ್ಲ. ಆಗಿನ ಕಾಲದ ಹೆಣ್ಮಕ್ಳಿಗೆ 8 ಜನ ಮಕ್ಕಳಿದ್ದಾರೆ, 10 ಜನ ಮಕ್ಕಳಿದ್ದಾರೆ, 6 ಜನ ಮಕ್ಕಳಿದ್ದಾರೆ. ಅವ್ರು 60 ವರ್ಷ ಆದರೂ ಗರ್ಭಕೋಶದ ಪ್ರಾಬ್ಲಮ್ ಇಲ್ಲ. ಆಮೇಲೆ ಥೈರಾಯ್ಡ್ ಕಾಯಿಲೆ ಬರ್ತಿರ್ಲಿಲ್ಲ ಆಗಿನ ಕಾಲದಲ್ಲಿ. 1 ಲಕ್ಷ ಜನರಲ್ಲಿ ಒಂದಿಬ್ಬರಿಗೋ ಇಬ್ಬರಿಗೋ ಮೂವರಿಗೋ ಥೈರಾಯ್ಡ್ ಕಾಯಿಲೆ ಇರುತ್ತೆ. ಹೌದಲ್ಲಿ ಇತ್ತೀಚಿನ ದಿನಗಳಲ್ಲಿ ಥೈರಾಯ್ಡ್ ಕಾಯಿಲೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಯಾಕಂದರೆ ನಾವು ಹೇಳ್ತಾ ಇರೋದಲ್ಲ, WHO ರಿಸರ್ಚಲ್ಲಿ ಅವರು ಡಿಕ್ಲೇರ್ ಮಾಡಿದ್ದಾರೆ 40% ಸ್ಯಾನಿಟರಿ ಪ್ಯಾಡ್ಗಳನ್ನು ಮಾರ್ಕೆಟಲ್ಲಿ ಸಿಗೋ ಪ್ಲಾಸ್ಟಿಕ್ ಪ್ಯಾಡ್ಗಳನ್ನು ಯೂಸ್ ಮಾಡೋದ್ರಿಂದನೇ ಥೈರಾಯ್ಡ್ ಕಾಯಿಲೆ ಬರ್ತಾ ಇದೆ. ಗರ್ಭಕೋಶಕ್ಕೆ ಪ್ಲಾಸ್ಟಿಕ್ ಪ್ಯಾಡ್ಗಳು ಬಳಸೋದ್ರಿಂದ ಗರ್ಭಕೋಶಕ್ಕೆ ಆಕ್ಸಿಜನ್ ಲೆವೆಲ್ ಸಪ್ಲೈ ಆಗಬೇಕು. ಆ ಸಪ್ಲೈ ಕಡಿತ ಆಗಿ ಗರ್ಭಕೋಶ ಹೀಟ್ ಜಾಸ್ತಿ ಆಗಿ ಅದರಿಂದನೇ ಹೆಣ್ಣು ಮಕ್ಕಳಿಗೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ಗಾಗಿ ಅವರಿಗೆ ಕಾಯಿಲೆಗಳನ್ನು ಬರ್ತಾ ಇದೆ. ಅದು ಏನು ಲಾಭ ಇದೆ ಅಂತ ಒಂದು ಸಣ್ಣ ಡೆಮೋ ತೋರಿಸ್ತೀನಿ. ಒಂದಿಬ್ಬರು ಬರೀ ಬರ್ತೀವಿ, ಯಾರಾದರೂ ಒಂದಿಬ್ಬರು ಮೇಡಮ್ ನೀವೇ ಬರ್ಬೋದಾ ಪ್ಲೀಸ್? ನೀವೇ ಬನ್ನಿ ಮೇಡಮ್, ನೀವೇ ಇಷ್ಟು ಬನ್ನಿ, ನೀವೇ ಬನ್ನಿ. ಈ ತರ ಇರೋದ್ರಿಂದ ಏನಾಗುತ್ತೆ ಮೇಡಮ್, ಮನೆಗಳಲ್ಲಿ ಜೀಡಿ ಹುಳ ಇರುತ್ತೆ ಗೊತ್ತಾ? ಆ ಜೀಡಿ ಹುಳ ಚಳಿಗಾಲದಲ್ಲಿ ಏನಾಗುತ್ತದೆ, ಇಬ್ಬರು ಒಳಗಡೆ ಹೋಗಿ ಕೂತ್ಕೊಂಡು ಯೂರಿನ್ ಮಾಡುತ್ತೆ. ಆ ಯೂರಿನ್ ಆಗಿರೋ ಪ್ಯಾಡ್ ಏನಾದರೂ ನಮ್ಮ ಮಕ್ಕಳು ಬಳಸಿದ್ರೆ ಫಂಗಲ್ ಇನ್ಫೆಕ್ಷನ್ ಆಗುತ್ತೆ. ಅದರಿಂದ ನಾವು ಡಾಕ್ಟರ್ ಹೋಗಿ ಏನಾಗುತ್ತೆ, 300 ರೂಪಾಯಿ ಡಾಕ್ಟರ್ ಫೀಸ್ ಬೆಳಿಗ್ಗೆ ಆಗ್ತದೆ. ಒಂದು ಸಣ್ಣ ಡೆಮೋ ತೋರಿಸ್ತೀವಿ. ಇದರಲ್ಲಿ ಮಾರ್ಕೆಟಲ್ಲಿ ಸಿಗೋ ಪ್ಯಾಡ್ಗೆ ಒಂದು 40 ml ವಾಟರ್ ಹಾಕ್ತೀವಿ. ಪ್ಯಾಡ್ ಇದೆ ಪರೀಕ್ಷೆ ಪ್ಯಾಡ್.
ಅಬ್ಸರ್ವ್ ಆಗುತ್ತಾ ಇದು ಬೆಟ್ ಅನ್ಸುತ್ತೆ ಅದಕ್ಕೂ ಒಂದು 40 ml ಹಾಕಿದ್ದೀರಿ, ಇದಕ್ಕೂ ಒಂದು 40 ml ಹಾಕಿದ್ದೀರಿ. ಈ ಥರ ಇದ್ರೆ ಸಿಚುವೇಶನ್ ನಾನು ಹೇಳೋದು ಬೇಕಾಗಿಲ್ಲ. ಪ್ರತಿಯೊಂದು ಹೆಣ್ಣಿನ ಮನಸ್ಸಿಗೆ ಯಾವ ಥರ ಇರುತ್ತೆ, ಇರಿಟೇಷನ್ ಆಗ್ಬೋದು. ಇರಿಟೇಷನಿಂದಲೇ ಮನುಷ್ಯನ ಆತ್ಮಸಂಬಂಧ ಸ್ಟಾರ್ಟ್. BP ಬರೋದ್ರಿಂದ ಯಾವುದೇ ಕಾಯಿಲೆ ಬರಬೇಕಂದ್ರೂ ಯಾವಾಗ ಮನುಷ್ಯನಿಗೆ ಇರಿಟೇಷನ್ ಆಗುತ್ತೆ. ನಾವು ಗಂಡು ಮಕ್ಕಳು ಸಹಜವಾಗಿ ಏನಾದರೂ ಮಳೆನ ನೆಂದಿರುತ್ತೆ ಅಂದರೆ, ಒಂದು ದಿನ ಮಳೆ ನೆಂದೀವಿ ಅಂದರೆ ನಮಗೆ ಇನ್ಫೆಕ್ಷನ್ ಆಗುತ್ತೆ. ತಾಯಂದಿರು 5 ದಿನ ಈ ಥರದ ಬಟ್ಟೆಗಳನ್ನೇ ಬಳಸ್ಬೇಕು. ಈ ಥರದ ಬಟ್ಟೆಗಳು ಬಳಸೋದ್ರಿಂದ ಎಷ್ಟು ಮುಜುಗರ ಆಗುತ್ತೆ. ಇನ್ನೊಬ್ಬರ ಹತ್ರ ಹೇಳ್ಕೊಳ್ಳೋಂಥದ್ದಿಲ್ಲ, ಗಂಡನ ಹತ್ರ ಹೇಳ್ಕೊಳಕ್ಕಾಗಿಲ್ಲ, ತಂದೆ ತಾಯಿ ಹತ್ರ ಹೇಳ್ಕೊಳಕ್ಕಾಗಿಲ್ಲ. ಅಂಥ ಒಂದು ಪ್ಯಾಡನ್ನು ನಾವು ಬಳಸ್ತಾ ಇದ್ದೀವಿ. ಇದನ್ನು ತಯಾರು ಮಾಡಿದ ವ್ಯಕ್ತಿ ಮನೋಜ್ ಕುಮಾರ್ ಡಾಂಗೆ ಅಂತ XC6. ನೀವು ಯೂಟ್ಯೂಬಲ್ಲಿ ಪ್ಯಾಡ್ನ ನೋಡಿದ್ರೆ ಒಂದು ಫಿಲ್ಮ್ ಇದೆ, ಅಕ್ಷಯ್ ಕುಮಾರ್ ಹೀರೋ ನಟಿಸಿದ್ದಾರೆ. ನಮ್ಮ ಹಿಂದೆಯವ್ರದೇ ಸ್ಟೋರಿ ಅದು. ಸ್ವತಃ ಅದನ್ನು ತಯಾರು ಮಾಡ್ತಿರ್ಬೇಕಾದ್ರೆ ಅವ್ರ ಮಿಸಸ್ಸೇ ಡೈವರ್ಸ್ ಕೊಟ್ಟು ಹೋಗಿದ್ರು. ನೀನು ಯಾಕೆ ಈ ಥರ ಗಲೀಜು ಒಂದು ಪ್ಯಾಡ್ ತಿಳ್ಕೊಂಡು ತಿರುಗಾಡ್ತಾ ಇದೆಯಾ ಅಂತ. ಇದು ನೋವೇನಂತ ಇನ್ಚಾರ್ಜ್ ಇವತ್ತು ಕೇಂದ್ರ ಸರ್ಕಾರನೇ ನಮ್ಮ ಹಿಂದೆಯವ್ರು ಕರೆಸಿ ಒಂದು ಸನ್ಮಾನ ಮಾಡಿ ಅವರಿಗೆ ಕೇಂದ್ರ ಸರ್ಕಾರದಲ್ಲಿ ಅವ್ರ ಆರ್ಮಿ ಆಗಿರೋದ್ರಿಂದ ಪ್ರಧಾನಮಂತ್ರಿ ಗೈಡೆನ್ಸ್ ಆಫೀಸರ್ ಅಂತ ಒಂದು ಉನ್ನತ ಸ್ಥಾನ ಕೊಟ್ಟು ಅವ್ರನ್ನ ಗೌರವಿಸಿದೆ. ಈ ಪ್ಯಾಡ್ನ 24 hours ಯೂಸ್ ಮಾಡಿದ್ರು ನಿಮಗೆ ಯಾವುದೇ ಥರದ ಒದ್ದೆ ಅನ್ನೋದು ಕಾಣಿಸೋದಿಲ್ಲ. ಇದು ಯೂಸ್ ಮಾಡೋದ್ರಿಂದ ಗರ್ಭಕೋಶ ತಂಪಾಗುತ್ತೆ. ಯಾಕಂದರೆ ನಾನು ಕಟ್ ಮಾಡಿ ತೋರಿಸ್ತೀನಿ. ಇದರಲ್ಲಿ ಅಲೋವೆರಾ ಜೆಲ್ ಇದೆ, ಮತ್ತು ಬಾಳೆಹಣ್ಣಿನ ಗೊಜ್ಜಿದೆ. ಮೇಪಾಲ್ ಫ್ರೂಟ್ಸ್ ಅಂತ ಜರ್ಮನಿ ದೇಶದಲ್ಲಿ ಬೆಳೆಸ್ತಾರೆ ಆ ಫ್ರೂಟ್ಸ್ನ. ಅದನ್ನು ಅಳವಡಿಕೆ ಮಾಡಿರ್ತಾರೆ. ಯಾಕೆ ಅಳವಡಿಕೆ ಮಾಡಿದ್ದಾರೆ ಅಂದರೆ, ಗರ್ಭಕೋಶದಲ್ಲಿ ಏನಾದರೂ ಇನ್ಫೆಕ್ಷನ್ ಇತ್ತು ಏನಾದಿತ್ತು ಅಂತಂದರೆ ವಿತೌಟ್ ಮೆಡಿಸಿನ್ ಪ್ಯಾಡ್ ಯೂಸ್ ಮಾಡೋದ್ರಿಂದನೇ ಎಷ್ಟೋ ಜನರ ಕಾಯಿಲೆಗಳು ಕಡಿಮೆ ಆಗಿದೆ. PCOD ಪ್ರಾಬ್ಲಮ್ ಅಂದರೆ ಏನು ಗೊತ್ತಲ್ಲ, ಕೆಲವು ಜನ ಹೆಣ್ಮಕ್ಳು ಈ ಇತ್ತೀಚಿನ ದಿನಗಳಲ್ಲಿ ಕರೆಕ್ಟ್ ಡೇಟ್ ಆಗ್ತಾ ಇಲ್ಲ. ಕೆಲವು ಜನ 2 ತಿಂಗಳ ಆಗ್ತಾ ಇದ್ದಾರೆ, ಇನ್ನು ಕೆಲವರು ತಿಂಗಳ ಬಿಟ್ಟು ಆಗ್ತಾ ಇದ್ದಾರೆ, ಇನ್ನು ಕೆಲವರು 20 ದಿನಕ್ಕೆ 14 ದಿನಕ್ಕೆ ಆಗ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಆಗ್ತಾ ಇದೆ. ಅದನ್ನೇ PCOD ಪ್ರಾಬ್ಲಮ್. ಈ ಪ್ಯಾಡಲ್ಲಿ ಅಂಥ ಶಕ್ತಿ ಇರೋದ್ರಿಂದ ಎಷ್ಟೋ ಜನ ತಾಯಂದಿರಿಗೆ ಆ ಪ್ರಾಬ್ಲಮಿಂದ ಹೊರಗೆ ಬಂದಿದ್ದಾರೆ. ಅಕಸ್ಮಾತ್ ನೀವೇನಾದರೂ ಜರ್ನಿಯಲ್ಲಿದ್ದರೆ ಇನ್ನೂ ಒಂದು 20 ml ಎಕ್ಸ್ಟ್ರಾ ಆಗ್ಬೋದು. ಇನ್ನೂ ಒಂದು 20 ml ಹಾಕಿ ಕೂಡ ತೋರಿಸ್ತೇನೆ. ಮೇಡಮ್ ವಿಡಿಯೋ ತೆಗೆಯೋರೆಲ್ಲ ನಾನು ತೆಗೀನಿ. ಇದರಲ್ಲಿ ಏನಿದೆ ಅಂತ ತೋರಿಸ್ತೀನಿ ಮೇಡಮ್. ಯಾಕಂದರೆ ಸಿನಿಮಾ ಹೀರೋಯಿನ್ಗಳು, ಟೆಕ್ಟೇಟರ್ಸು ಅಂಥವರೆಲ್ಲ ಬಂದು ಇದ್ರ ಬಗ್ಗೆ ಡೆಮೋ ಕೊಡ್ತಾರೆ. ಒಂದು ಹೆಣ್ಮಗಳು TV ಅಡ್ವರ್ಟೈಸ್ಮೆಂಟಲ್ಲಿ ಯಾರು ಕೊಡಬೇಕಂದ್ರೆ 10 ಲಕ್ಷದಿಂದ ವರ್ಷಕ್ಕೆ 10 ಕೋಟಿವರೆಗೂ ಸಂಭಾವನೆ ಪಡಿಸ್ತಾರೆ. ಇದರಲ್ಲಿ ಯಾವುದೇ ಥರದ ಸೇಫ್ಟಿ ಪರ್ಪಸ್ ಇಲ್ಲ. 2 ಲೇಯರ್ ಇರೋದು. ಹಳೆಯ ನ್ಯೂಸ್ ಪೇಪರ್ಸು, ಬುಕ್ಸು ತೂಕದಲ್ಲಿ ಹೋಗ್ತಾರೆ, ಅದನ್ನು ರಫ್ ಮಾಡಿ ನಿಮಗೆ ಕಳಿಸ್ಕೊಡ್ತಾರೆ. ನಾವು ಒಂದು ದಿನ ಏನಾದರೂ ಈ ಪೇಪರಲ್ಲಿ ಒಂದು 5 ನಿಮಿಷ ಈ ಇಟ್ಕೊಂಡು ಕೂತ್ಕೊಳ್ಳಿ. ಈಗ ಅಂಥದ್ದು ನಮ್ಮ ಮಕ್ಕಳು ಇದರ ಮೇಲೆ 5 ದಿನ ಕೂತ್ಕೊಳ್ಳಿ, 5 ದಿನ ಸೇಫ್ ಮಾಡಬೇಕು. ಇದು ಯಾವುದೇ ಥರದ ಸೇಫ್ಟಿ ಇಲ್ಲ. ಇದರಲ್ಲಿ ಏನಿದೆ ಅಂತ ಕಟ್ ಮಾಡಿ ತೋರಿಸ್ತೀನಿ. ಇದು ಕಂಪ್ಲೀಟ್ಲಿ 8 ಪದರ ಇದೆ ಮೇಡಮ್. ಇದು ಬಂದ್ಬಿಟ್ಟು ಹ್ಯಾಂಡ್ ಸ್ಯಾನಿಟರಿ ಅಂತಾರೆ. ಇದು ಸ್ಪೆಷಲಿ ಏನು ಕೆಲಸ ಮಾಡುತ್ತಂದರೆ, ಗರ್ಭಕೋಶದಲ್ಲಿ ಯಾರಿಗಿನ ಬ್ಯಾಕ್ಟೀರಿಯಾ ಇತ್ತು ಅಂದರೆ ಆ ಬ್ಯಾಕ್ಟೀರಿಯಾದೇನು ಯಾರಿಗಿರುತ್ತೆ. ಫಸ್ಟ್ ಟೈಮ್ ಹೆಣ್ಮಗಳು ಋತುಮತಿ ಆದಾಗ ಅವರ ಗರ್ಭಕೋಶದಿಂದ ಕಂಪ್ಲೀಟ್ ಬ್ಯಾಕ್ಟೀರಿಯಾ ಹೊರಗಡೆ ಹೋಗಿದ್ರೆ ಅಂಥವ್ರಿಗೆ ಮುಟ್ಟೊಟ್ಟೆ ಬ್ಯಾನ್ ಇರೋದಿಲ್ಲ. ಯಾರಿಗೆ ಕಂಪ್ಲೀಟ್ ಬ್ಲೀಡಿಂಗ್ ಹೋಗಿಲ್ಲ, ಅದು ಬ್ಯಾಕ್ಟೀರಿಯಾ ಹೋಗಿಲ್ಲ ಅಂಥವರಿಗೆ ಪ್ರತಿ ತಿಂಗಳ ಹೊಟ್ಟೆ ಬ್ಯಾನ್ ಇರುತ್ತೆ, ಮುಟ್ಟೊಟ್ಟೆ ಬ್ಯಾನ್ ಆಗ್ತದೆ. ಆಗಿದ್ದವರಿಗೆ ಜಲ್ದಿ ಮಕ್ಕಳು ಆಗೋದಿಲ್ಲ. ಅವರೇ ಆ ಬ್ಯಾಕ್ಟೀರಿಯಾನ ಇದು ರಿಮೂವ್ ಮಾಡುತ್ತೆ, ಬ್ಯಾಕ್ಟೀರಿಯಾನ ಕಿಲ್ ಮಾಡುತ್ತೆ. ಹೊಸ ಬ್ಯಾಕ್ಟೀರಿಯಾಗಳು ಹುಟ್ಟಿದ್ರು ಅದನ್ನು ಇದು ಹ್ಯಾಂಡ್ ಸ್ಯಾನಿಟರಿ ಕಿಲ್ ಮಾಡುತ್ತೆ.
ಆದ್ದರಿಂದ ಎಷ್ಟೋ ಜನ ತಾಯಂದಿರಿಗೆ ಮುಕ್ಕಟ್ಟು ಜ್ಞಾನ ಅನ್ನೋದು ಕಡಿಮೆ ಆಗಿದೆ. ಕೆಲವು ಜನ ಹೆಣ್ಮಕ್ಳಿಗೆ ಮಂತ್ಲಿ, ಕೆಲವು ಜನಕ್ಕೆ ರೈಟ್ ಕಾಲು ಎಳಿತಿರುತ್ತೆ, ಇನ್ನು ಕೆಲವರಿಗೆ ಕೈ ಕಾಲು ಎಳಿತಿರುತ್ತೆ, ಇನ್ನು ಕೆಲವರಿಗೆ ಬ್ಯಾಕ್ ಪೇನ್ ಇರುತ್ತದೆ. ಹೌದಾಯ್ತು ಮೇಡಮ್, ಇವೆಲ್ಲ ಇರ್ತದೆ. ನಾನು ಹೇಳ್ತೀವಲ್ಲ, ಈ ಪ್ರಾಬ್ಲಮ್ನಿಂದ ಎಷ್ಟೋ ಜನ ಹೊರಗಡೆ ಬಂದಿದ್ದಾರೆ. ಕೆಲವು ಜನಕ್ಕೆ ಸ್ಕಿನ್ ಇನ್ಫೆಕ್ಷನ್ ಆಗಿ ಹಾಸ್ಪಿಟಲ್ಗೆ, ಕ್ಲಿನಿಕ್ಗಳಿಗೆ ಅದಕ್ಕೆ ಖರ್ಚು ಮಾಡೋರು ಇದ್ದಾರೆ. ಅಂಥವ್ರು ಈ ಪ್ಯಾಡ್ ಬಳಸೋದ್ರಿಂದ ಯಾವುದೇ ಥರದ ಪ್ರಾಬ್ಲಮ್ ಇರ್ತದೆ. ಇದರಲ್ಲಿ ಕಂಪ್ಲೀಟ್ 8 ಪದ್ಯ ಇರುತ್ತೆ ಮೇಡಮ್. ಯಾವ ಪದ್ಯ ಏನೇನು ಕೆಲಸ ಮಾಡಬೇಕು ಅಂತ ಕಟ್ ಮಾಡಿ ತೋರಿಸ್ತೀನಿ. ಮೇಡಮ್ 60 ತಿಂಗಳು ವಾರ ಹಾಕಿದ್ವಿ. ಏನಾದರೂ ಒಂದೇ ಈ ಕಂಪನಿಗೆ ನಾನೊಬ್ಬ ಕಸ್ಟಮರ್ ಆಗಿ ಬಂದವರಿಗೆ ನಮ್ಮ ಮಿಸ್ಸಸ್ಗೆ ವೈಟ್ ಬ್ಲೀಡಿಂಗ್ ಹೋಗ್ತಿತ್ತು. ಸುಮಾರು ಹಾಸ್ಪಿಟಲ್ಗೆ ಕಡಿಮೆ ಆಗಲಿಲ್ಲ. ಇಲ್ಲೇ ರಾಯಚೂರಲ್ಲಿ ಸರ್ ಅವ್ರ ಬ್ರದರ್ ವಾಸುದೇವ್ LIC ಅಂತ ಅವರು ನಮಗೆ ಈ ಪ್ಯಾಡನ್ನು ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಎಲ್ಲ ಮೆಡಿಸಿನ್ ನೋಡಿದೆಯಲ್ಲ, ಒಂದ್ಸತಿ ಪ್ಯಾಡನ್ನು ನೋಡು ಚೆನ್ನಾಗಿರುತ್ತೆ ಅಂತ ನನಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ನನ್ನ ಮಿಸ್ಸಸ್ ಕೊಟ್ಟು ಒಂದು 6 ತಿಂಗಳಿಗೆ ವೈಟ್ ಹೋಗೋದು ಕಡಿಮೆ ಆಯಿತು. ಅವಾಗ ನಾನೇನು ಮಾಡಿದೆ ಅಂದರೆ, ಇದು ಚೆನ್ನಾಗೈತಲ್ಲ ಅಂತಂದು ಗಂಡ ಇಬ್ಬರು ಡಿಸೈಡ್ ಮಾಡಿ ಇದನ್ನು ಒಂದು ಬಿಸ್ನೆಸ್ ರೂಪಕ್ಕೆ ತರೋಣ. ಪ್ರಾಡಕ್ಟಲ್ಲಿ ಬೇರೆ ಬೇರೆ ಗಂಡ್ಮಕ್ಳು ಪ್ರಾಡಕ್ಟ್ ಕೆಲಸ ಮಾಡೋಕ್ಕೆ ಸಾವಿರಾರು ಜನರಿಗೆ ಸಾವಿರಾರು ಕಂಪನಿಗಳಿವೆ. ಒಂದು ಹೆಣ್ಮಕ್ಳ ವಿಚಾರದಲ್ಲಿ ಜಲ್ದಿ ಗಂಡನ ಹತ್ರನೇ ಹೇಳ್ಕೊಳ್ಳೋದಂಥ ಒಂದು ಈ ಥರದ್ದು ನಾವು ಮಾಡಿದ್ರೆ ನಮ್ಮ ಒಳ್ಳೆಯ ಸಮಾಜದ ರೆಸ್ಪೆಕ್ಟ್ ಇರುತ್ತೆ ಅಂತ ಈ ಕೆಲಸ ಆಯ್ಕೆ ಮಾಡ್ಕೊಂಡಿದ್ದೀನಿ. ಸುಮಾರು 1 ಲಕ್ಷಕ್ಕೆ ನನ್ನ ಕಡೆಯಿಂದ 1 ಲಕ್ಷಕ್ಕೆ ಖರ್ಚಿಸಿದ್ದೀನಿ. ಬಟ್ಟೆ ವಿಶೇಷತೆ ಏನಂದರೆ, ಇದೇ ಮೇಪಾಲ್ ಫ್ರೂಟ್ಸಿಂದ ತಯಾರಾಗಿರೋ ಬಟ್ಟೆ. ಇದನ್ನು ಫ್ರೂಟ್ಸಿಂದ ವಾಟರ್ ತೆಗೆದುತ್ತೆ, ಆ ಪಿಪ್ಪೆ ಬೆಳೆದಿರುತ್ತೆ, ಆ ಪಿಪ್ಪಿಂದ ತಯಾರಾಗಿರೋ ಬಟ್ಟೆ. ಅದು 2 ವಿಶೇಷತೆ ಕೆಲಸ ಮಾಡುತ್ತೆ. ಗರ್ಭಕೋಶಕ್ಕೆ ತಂಪು ಕೊಡುತ್ತೆ ಬಟ್ಟೆ. ವಾಟರ್ ಹಾಕಿದ್ವಿ ಅಂದರೆ ಕೇವಲ 6 ಗಂಟೆಯಲ್ಲಿ ಆ ಬಟ್ಟೆ ಕೊಳೆತು ಹೋಗುತ್ತೆ. ಇನ್ನೂ ಒಂದು ಕೆಲಸ ಏನು ಮಾಡುತ್ತೆ ಅಂದರೆ, ಬ್ಲಡ್ ಬಂದು ರೆಡ್ ಕಲರಲ್ಲಿ ಇರುತ್ತೆ ಗೊತ್ತಾಗ, ಅದು ಒಂದು ಸಲ ಒಳಗಡೆ ಜಲ್ದಿ ಕನ್ವರ್ಟೆಡ್ ಮಾಡಿದ್ಮೇಲೆ ಯಾವುದೇ ಕಾರಣಕ್ಕೂ ಹೊರಗಡೆ ಕಲರ್ನ ಬಿಡೋದು. ಆ ಬಟ್ಟೆ ವಿಶೇಷ. ಇದರಲ್ಲಿ 2 ಲೇಯರ್ ಇರುತ್ತೆ ಮೇಡಮ್. ಇದನ್ನು ಕೊಳತು ಹೋಗುತ್ತೆ. ಇದು ಲೆನನ್ ಕ್ಲಾತ್ನಿಂದ ತಯಾರಾಗುತ್ತೆ ಈ ಬಟ್ಟೆ. ಇದು 1 ವಾರಕ್ಕೆ ಕೊಳತು ಹೋಗುತ್ತೆ. ನೀವು ಹೊರಗಡೆ ಬಿಸಾಕಿದ್ರು ಸೂರ್ಯ ಕಿರಣಕ್ಕೆ ಅದು ಆವಿಯಾಗಿ ಮೆಲ್ಟ್ ಆಗುತ್ತೆ. ಮತ್ತು ನೀವು ಡಸ್ಟ್ಬಿನಲ್ಲಿ ಹಾಕಿದ್ರು ಪ್ಯೂರ್ ಗೊಬ್ಬರ ಆಗುತ್ತೆ. ಬಾತ್ರೂಮಲ್ಲಿ ಹಾಕಿದ್ರು ಕೈ ಹೋಗುತ್ತೆ. 8 ಡೇಸಲ್ಲಿ ಇದೊಂದು ಬಟ್ಟೆ ಉಳಿದಿದ್ದೆಲ್ಲ 3-4 ಡೇಸಲ್ಲಿ ಹೋಗುತ್ತೆ. ಈ ಬಟ್ಟೆ ಏನು ಕೆಲಸ ಮಾಡುತ್ತೆ ಅಂದರೆ ಮೇಡಮ್, ಎಷ್ಟೋ ಜನ ಹೆಣ್ಮಕ್ಳು ಸ್ಪೋರ್ಟ್ಸ್ ಇರ್ತಾರೆ, ರನ್ನಿಂಗ್ ಹೋಗೋರು ಇರ್ತಾರೆ, ವಾಕಿಂಗ್ ಮಾಡೋರು ಇರ್ತಾರೆ, ಹೊಲದಲ್ಲಿ ಕೆಲಸ ಮಾಡೋರು ಇರ್ತಾರೆ, ತಿರುಗೋರು ಇರ್ತಾರೆ. ಈ ಬಟ್ಟೆ ಭಾಳ ಸ್ಮೂತ್ ಇರೋದ್ರಿಂದ ಯಾವುದೇ ಕಾರಣಕ್ಕೂ ವರ್ಜಿನ್ ಲಾಸ್ ಆಗುವಂಥ ಸಮಸ್ಯೆ ಇರೋದಿಲ್ಲ. ಬಟ್ಟೆ ಬಳಸೋರು ಯಾವ ಥರ ಬಳಸೋದು ಅಂತ ಗೊತ್ತಿರೋಲ್ಲ. ಆ ಬಟ್ಟೆ ಬಳಸಿ ನಾವು ಚೇಳಿಸ್ತಾರ ಇದರಿಂದ ಸೇರೋದ್ರಿಂದ ಮತ್ತು ಸೆಕ್ಯೂರಿಟಿಯಿಂದ ಎಷ್ಟೋ ಜನಕ್ಕೆ ವರ್ಜಿನ್ ಲಾಸ್ ಆಗಿ 2019 ಡಿಸೆಂಬರ್ 23 ಒಳಗಡೆ ಮಧ್ಯಪ್ರದೇಶ, ಕಲ್ಕತ್ತಾ ಮತ್ತು UP ಆ ಭಾಗದಲ್ಲಿ ಮದುವೆ ಹೆಣ್ಮಕ್ಳಿಗೆ 2-3 ತಿಂಗಳಿಗೆ ಡೈವರ್ಸ್ ಕೇಸ್ಗಳು ಇದ್ದರು. ಎಷ್ಟೋ ನಮ್ಮ ಇಂಡಿಯವರು ಸುಪ್ರೀಂ ಕೋರ್ಟ್ಗೆ ಒಂದು ನೋಟಿಫಿಕೇಶನ್ ಕೊಟ್ಟರು, ಯಾವ ಕಾರಣಕ್ಕೆ ಹೆಣ್ಮಕ್ಳಿಗೆ ವರ್ಜಿನ್ ಲಾಸ್ ಆಗುತ್ತೆ ಅಂತ ಕಾರಣ ಕೊಟ್ಟ ಮೇಲೆ ಅವತ್ತಿಂದ ಇವತ್ತಿನವರೆಗೂ ವರ್ಜಿನ್ ಲಾಸ್ ಕೇಸನ್ನು ಕೋರ್ಟಲ್ಲಿ ಕೇಸೇ ತಗೊಳ್ತಾ ಇದ್ರು. ಆ ಥರದ್ದು ಒಂದು ಕೆಲಸ ಮಾಡ್ತೀವಿ. ಇನ್ನು ಮೇಡಮ್, ಇದು ಬಂದುಬಿಟ್ಟು ಯೂಸ್ ಮಾಡಿ ವಿತಿನ್ 10 ಸೆಕೆಂಡಲ್ಲಿ ಬಾತ್ರೂಮ್ ಹಾಕಿದ ತಕ್ಷಣ ಏನಾಗುತ್ತೆ ಯೂಸ್ ಮಾಡಿ ನೀವೆಲ್ಲಾದರೂ ಬಿಸಾಕ್ಬೋದು. ನೀವು ಡಸ್ಟ್ಬಿನ್ನೆಲ್ಲ ಹಾಕಿದ್ರು ಗೌರ್ಮೆಂಟ್ ಅವರು ಹಳ್ಳಿಯಿಂದ ಡಸ್ಟ್ಬಿನ್ ಒಯ್ತಾರೆ ಗೊತ್ತಾ, ಕಸ ಕಡ್ಡಿ ಒಯ್ತಾರೆ ದಿನ ಗಾಡಿ ಬಂದು. ಅದರಲ್ಲಿ ಹಾಕೋದ್ರಿಂದ ಪ್ಯೂರ್ DAP ಎಷ್ಟು ಕೆಲಸ ಮಾಡುತ್ತೋ 1 ಕ್ಯಾನ್ ಅಷ್ಟು ಕೆಲಸ ಮಾಡುತ್ತೆ. ಇಲ್ಲ ನಮ್ಗೆ ಯಾಕೆ ಸರ್ ರಿಸ್ಕ್ ಬೇಕು, ನಾಯಿಗಳಿರ್ತಾರೆ ಅವುಗಳು ಇರ್ತಾವೆ ಅಂದರೆ ನೀವು ಬಾತ್ರೂಮಲ್ಲಿ ಹಾಕಿದ್ರು ಕರ್ಕೋಗುತ್ತೆ ಮೇಡಮ್. ಈ ಡೆಮೋ ನೋಡಿದ್ರಿ, ನಿಮಗೆ ಹೆಂಗೆ ಅನಿಸ್ತು? 1 ಸೆಕೆಂಡ್ 1 ನಿಮಿಷದಲ್ಲಿ ಯಾರಾದರೂ ಹೇಳ್ಬೇಕು.
ಅವರೇ ಹೇಳ್ತಾರೆ. ಅವ್ರೀಗ ಎಲ್ಲ ಅದನ್ನ ಕಟ್ ಮಾಡಿ ಓಪನ್ ಮಾಡಿ ತೋರಿಸಿದ್ರು. ಅದು ಸುಮ್ಮನೆ ಹೇಳಿಲ್ಲ, ಅದನ್ನ ಡೆಮೋದಲ್ಲೇ ಮಾಡಿ ತೋರಿಸಿದಾರ. ಅದು ಹಿಂಗೆ ಕರಿಯುತ್ತ ನೆಕ್ಸ್ಟ್ ಅದು ಕ್ಲಾತ್ ಹೆಂಗೆ ಕೂಲ್ ಆಗಿರುತ್ತೆ ಮತ್ತು ಹೆಂಗೆ ಕಂಫರ್ಟಬಲ್ ಆಗಿರುತ್ತೆ ಅದನ್ನೆಲ್ಲ ಡೆಮೋ ಮಾಡಿ ತೋರಿಸಿದ್ರು. ಅದೆಲ್ಲ ನೋಡಿದ್ರೆ ಹಾಕೊಳ್ಳೋಕೆಲ್ಲ ಕಂಫರ್ಟಬಲ್ ಇರುತ್ತೆ, ಯೂಸ್ ಮಾಡ್ಬೋದು ಅನ್ನೋದು ಯೂಸ್ ಮಾಡಿ ಎಲ್ಲ ಸೇಫ್ಟಿ ಇದೆ. ಆಮೇಲೆ ಎಲ್ಲ ಡೀಟೇಲ್ ಆಗಿ ಹೇಳಿದ್ರು ಅವರು ಯಾವ್ದಾದ್ರು ಯೂಸ್ ಆಗುತ್ತೆ ಅಂತ ಹೇಳಿ. ಸೊ ಎಲ್ಲರೂ ಯೂಸ್ ಮಾಡಿ ಅಂತ ಅಂದು ಕೊಡೋದ್ರ ಬಗ್ಗೆ ನೀವು ಚಿಂತೆ ಮಾಡೋಂಗಿಲ್ಲ ಮೇಡಮ್. ಬಾಕ್ಸ್ ಮೇಲೆ ನನ್ನ ನಂಬರ್ ಇರುತ್ತೆ. ನಾನು ಈ ಕಂಪನಿಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಕೆಲಸ ಮಾಡ್ತಾ ಇದ್ದೀನಿ ರೀ. ಈ 5 ರಾಜ್ಯಗಳಿಗೆ ನಾನು ಮ್ಯಾನೇಜಿಂಗ್ ಡೈರೆಕ್ಟರ್. ಕರ್ನಾಟಕ, ಆಂಧ್ರ, ತೆಲಂಗಾಣ, ಕೇರಳ ಎಲ್ಲಿ ಬೇಕಾದರೂ ಯೂಟ್ಯೂಬ್ ಚಾನಲ್ ಇದೆ ನಮ್ಮ ಅಮ್ಮ ಹೇಳಿದ್ದೀರಂತ. ಅದರಲ್ಲಿ ನೀವು ನಮ್ಮ ನಂಬರ್ ತಗೋಬೋದು. ನಮ್ಮ ಕಂಪನಿಯಿಂದ ಕೊರಿಯರ್ ಚಾರ್ಜಸ್ ಫ್ರೀ ಇದೆ. ಕೊರಿಯರ್ ಕಂಪ್ಲೀಟ್ ಕಂಪನಿ ವಹಿಸ್ಕೊಡುತ್ತೆ. ಈ ವುಮೆನ್ಸ್ ಡೇ ಸಂದರ್ಭವಾಗಿ ಇದು ಬಾಕ್ಸ್ ಬಂದುಬಿಟ್ಟು ಪ್ರೈಸ್ 3,000 ರೂಪಾಯಿ ಬೇಕಾಗಿತ್ತು. 100 ಬ್ಯಾಗ್ಸ್ ಇರುತ್ತೆ. ಈ ವುಮೆನ್ಸ್ ಡೇ ಆಫರಲ್ಲಿ 50% ಡಿಸ್ಕೌಂಟ್ ಮಾಡಿ 1500 ರೂಪಾಯಿಗೆ ಬಾಕ್ಸ್ ಕೊಡ್ತಾರೆ. ಈಗ ನಾನು ತಗೊಂಡ್ರೆ ನಿಮಗೆ 250 ಈ ಬಾಕ್ಸ್ ತಗೊಂಡಾಗ ಈಗ 1 ಆಫರ್ 1500 ಬರುತ್ತೆ. 2 ಇಯರ್ಸ್ ಬರ್ತದೆ. ಗ್ಯಾರಂಟಿ ವಾರಂಟಿ ಇರುತ್ತೆ. ನೀವು ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು. ನಿಮ್ಮ ಕಂಫರ್ಟಬಲ್ ಇಲ್ಲ ಅಂದರೆ ಸ್ಥಳ ಬೇಕಾದರೂ ಮಾಡ್ಕೋಬೋದು. ಕಂಪ್ಲೀಟ್ ಕೊರಿಯರ್ ಚಾರ್ಜ್ ಮಾಡ್ಕೊಳ್ತೀವಿ. ನೀವು ನಾರ್ಮಲಾಗಿ ಖಾಲಿ ಟೈಮಲ್ಲಿ ತಗೊಂಡ್ರೆ 2,000 ಆಗುತ್ತೆ. ಈ ಟೈಮಲ್ಲಿ ವುಮೆನ್ಸ್ ಡೇ ಇರೋದ್ರಿಂದ ಕಂಪನಿ ಇನ್ನೂ ಒಂದು 8 ದಿನದ ಆಫರ್ ಇದೆ ಮೇಡಮ್. 1500 ರೂಪಾಯಿಗೆ ಈ ಬಾಕ್ಸ್ 100 ಬ್ಯಾಗ್ಸ್ ಇರುತ್ತೆ. 2 ಇಯರ್ಸ್ ಬರುತ್ತೆ. 2 ಇಯರ್ಸಲ್ಲಿ ನಿಮಗೇನಾದರೂ ವಾಟರ್ ಹೊರಗಡೆ ಬಿಡ್ತು, ಇಲ್ಲ ಸ್ಟಿಕ್ಕರ್ ಕುದುರ್ತಾ ಇಲ್ಲ ಅಂತಂದ್ರೂ ನಿಮ್ಮ ಹತ್ರ 10 ಬ್ಯಾಗ್ ಇದ್ರೂ ಚೇಂಜ್ ಮಾಡಿಕೊಡುತ್ತೆ. 50 ಬ್ಯಾಗ್ ಇದ್ರೂ ಚೇಂಜ್ ಮಾಡಿಕೊಡುತ್ತೆ. ಯಾವುದೇ ಥರದ ಕೊರಿಯರ್ ಚಾರ್ಜಸ್ ಕೊಡೋಂಗಿಲ್ಲ. ನಮ್ಮ ಕಂಪನಿ ವಹಿಸ್ಕೊಳ್ಳಿ. ಸಣ್ಣ ಪ್ಯಾಕೆಟ್ ಮೇಡಮ್ 10 ಪ್ಯಾಕ್ಸ್ ಇರುತ್ತೆ. ಅದು 250 ಬೀಳುತ್ತೆ ಮೇಡಮ್. ನಾರ್ಮಲ್ ಸಿಂಗಲ್ ತಗೊಂಡ್ರೆ 250 ಬೀಳುತ್ತೆ. ಇದು ದೊಡ್ಡ ಪ್ಯಾಕ್ ತಗೊಂಡು ನೀವು ಆಜುಬಾಜು ಕೊಡ್ಬೋದು. ಯಾಕಂದರೆ ಅಲ್ಲಿ ಎಲ್ಲರೂ ಒಂದೊಂದು ಊರಿಂದ ಒಂದೊಂದು ತಾಲೂಕಿಂದ ಮಾಡೋದು. ನೀವು 4 ಜನ ಕೇಳೋದ್ರಿಂದ ಹೆಣ್ಮಕ್ಳ ಗರ್ಭಕೋಶವನ್ನು ಉಳಿಸಿದವ್ರು ಆಗ್ತೀನಿ ಸರ್. ಅದು ಇಲ್ಲಿ ಹಾಕೋದು ಅಲ್ಲಿ ವಿಡಿಯೋ ಡೆಮೋ ಕೊಡ್ತಾ ಇರೋರು ಮೇಡಮ್. ಬಾಗಲಕೋಟೆ ಡಿಸ್ಟ್ರಿಕ್ನ ಕುಮಾರೇಶ್ವರ ಕಾಲೇಜಿನ ಪ್ರೊಫೆಸರ್ ಕೊಟ್ಟಿರೋದು. ಅದು ಒಂದು 2 ನಿಮಿಷ ಡೆಮೋ ಇದೆ.